ಮಾಡಬೇಕಾಯ್ತು. ತಾವೆಲ್ಲರೂ ಒಗ್ಗಟ್ಟಿನಿಂದ ಕೈ ಜೋಡಿಸಿ ಆ ಸ್ಮಾರಕ ನಿರ್ಮಾಣ ಮಾಡಿದ್ರೆ ನೀವು ಒಳ್ಳೆಯವರಿಗೆ ಆ ಒಂದು ಈ ಗೌರವ ಸಲ್ಲಿಸಿದಂಗೆ ಆಗೈತಿ ಅನ್ನೋದನ್ನ ಹೇಳಕ್ ಬಯಸ್ತೀನಿ. ಅದನ್ನ ಬಿಟ್ಟು ಏನ್ ರೈತ ಸಂಘದವ್ರು ಮಾಡಿದಾರೆ ಅವತ್ತೇನ್ ಮಾಡಿದ್ದಾರೆ 80ರಿಂದ ಅದಕ್ಕೆ ಹೋಗಿ ನಾವು ಮಾಲಿ ಹಾಕೊಂಡ್ಬಂದು ಅದನ್ನ ದುರುಪಯೋಗ ತಗೊಳ್ಳೋದ್ರಿಂದ ಯಾವುದು ನಮ್ಮ ರೈತರ ಒಂದು ಗೌರವ ಸಲ್ಲಿಸಿದಂಗೆ ಆಗೋದಿಲ್ಲ. ದಯಮಾಡಿ ನಾನು ವಿನಂತಿ ಮಾಡ್ಕೊತೀನಿ, ಯಾರು ತಪ್ಪು ತಿಳ್ಕೊಬೇಡ್ರಿ. ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಎರಡೂ ಪಕ್ಷದ ಮುಖಂಡರಲ್ಲಿ ತಾವೆಲ್ಲರೂ ಕೂಡ್ಕೊಂಡು ಇಲ್ಲಿ ಪಕ್ಷ ಭೇದ ಮರೆತು ನೀವು ಒಂದು ಪಕ್ಷದೊಳಗೆ ಇದ್ರೂ ಕೂಡ ಒಬ್ಬ ರೈತ ನಾಯಕನ ನಾವು ಅಲ್ಲಿ ಭಾಳ ಗೌರವದಿಂದ ಮಾಲಾರ್ಪಣೆ ಮಾಡಕ್ಕೆ ಹೋದ್ರೆ ಆ ಸ್ಮಾರಕವನ್ನು ಇವತ್ತು ತಾವು ಮುಂದಲ್ಲಿ ನೋಡ್ಬೋದು, ಹಳ್ಳಿಯೊಳಗೆ ಇರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಅದಕ್ಕೆಲ್ಲ ರೀತಿಯ ಸಪೋರ್ಟ್ ಕೊಟ್ಟರ. ಇಲ್ಲಿ ಏನೋ ಒಂದು ಖಾಸಗಿ ಆ ಜಮೀನು ಮಾಲಕರು ಯಾವತ್ತೂ ಕೂಡ ಅದಕ್ಕೆ ವಿರೋಧ ಮಾಡಿಲ್ಲ ಸರ್. ಅದೇನು ಸ್ಥಾಪನೆ ಮಾಡೋದಾಗಿದ್ದ ಇವತ್ತಿನವರೆಗೆ ಅವ್ರು ಮೌಖಿಕವಾಗಿ ಒಪ್ಪಿಗೆ ಕೊಟ್ಟಿದ್ರು ಅವತ್ತಿನ ಸಂದರ್ಭದೊಳಗೆ. ಅದೇನೋ ಒಂದು ಕಾರಣಾಂತರಗಳಿಂದ ಅದು ಆಗಬೇಕು, ಇದು ಉಳಿದಿದೆ. ಇವತ್ತು ಬೇರೆ ಬೇರೆ ರೀತಿಯೊಳಗೆ ಜಮೀನು ಬರ್ಬಾರಿಯಾಗಿ ಹೋಗೋದ್ರಿಂದ ಆ ಸ್ಮಾರಕ ಆಗುವಂಥದ್ದು ಹಿನ್ನಡೆ ಆಗೈತಿ. ಅದು ಆಗಬಾರ್ದು. ಅದು ಆಗಿದ್ದ ಕರೆಯಾದ್ರೆ ಈ ರಾಜ್ಯದೊಳಗೆ ಇಲ್ಲಿ ನಡೆದಿರುವಂಥದ್ದು ಆ ರೈತ ಯಾವುದೇ ರೀತಿ ಗೌರವ ಇಲ್ಲ ಅನ್ನೋದನ್ನು ರಾಜ್ಯಕ್ಕೆ ನಾವು ತೋರಿಸ್ಕೊಟ್ಟಾಗ ಅದನ್ನು ದಯಮಾಡಿ ಯಾರು ಮಾಡಬಾರ್ದು ಅನ್ನೋದು ತಾವು ಎಲ್ಲರಿಗೂ ವಿನಂತಿ ಮಾಡೋದು. ಅದನ್ನ ಬೇಕಾದ್ರೆ ತಾವು ಎಲ್ಲರೂ ಕೂಡಿ ಸಾಮೂಹಿಕವಾಗಿ ಪಟ್ಟಿ ಕೂಡಿಸ್ಯಾರು. ಅವ್ರಿಗೆ ಜಗದವ್ರಿಗೆ ಬೇಕಾದ್ರೆ ಗೆನಿಗೆ ಕೂಡ ಅವ್ರಿಗೆ ಹಣ ಬೇಕಂದ್ರೆ ಅವ್ರಿಗೆ ಬೇಕಾದ್ರೆ ನಾವು ಕೂಡಿಸ್ಕೊಡಕ್ಕೆ ನಾವು ರೈತರು ಇಡೀ ರಾಜ್ಯ ದುಡ್ಡು ಕೂಡಿಸ್ಯಾರು ಕೊಡಾಕ್ತಾ ಇರ್ತೀವಿ. ಆ ರೀತಿಯೊಳಗೆ ಮಾಡಿದ್ರು ಈ ನರಗುಂದದ ಗೌರವ ಉಳಿಸೋಣ ಅಂತೇಳಿ. ಯಾಕಂದ್ರೆ ನರಗುಂದ ಬಂಡಾಯ ನೆಲ ಅಂತೇಳಿ ಆ ಬಂಡಾಯ ನೆಲದೊಳಗೆ ಒಬ್ಬ ರೈತನ ಸ್ಮಾರಕ ಕಟ್ಟಕ್ಕೆ ಒಂದು ಜಾಗ ಸಿಗಲ್ಲ ಅನ್ನೋದು ದುರ್ದೈವ ಸಿಗುತ್ತೆ. ಅದನ್ನು ಉಳಿಸುವಂತ ಕೆಲಸ ಮಾಡಬೇಕು. ಅದನ್ನ ಹೆಮ್ಮೆಯಿಂದ ಅದು ಕೂಡ ಅವತ್ತಿನ ಕಾರ್ಯಕ್ರಮ ಮಾಡೋದು ಅಂತೇಳಿ ತಮ್ಮ ವಿನಂತಿ ಮಾಡ್ತೀನಿ.